ಬಲ, ಕಾಂತಿ ಹಾಗೂ ಆಯುಷ್ಯದ ಲಾಭ, ಮನಸ್ಸಿನ ಪ್ರಸನ್ನ ಭಾವ, ಜಠರಾಗ್ನಿಯ ಸಮತ್ವ, ಆಹಾರ ಸೇವನೆಯ ಇಚ್ಛೆ, ಸೇವಿಸಿದ ಆಹಾರವು ಸುಖವಾಗಿ ಪಚನ ಹಾಗೂ ವಿಪಾಕಗೊಳ್ಳುವುದು, ಮಲ ಮೂತ್ರ ಅಧೋವಾತಗಳು ಸುಖವಾಗಿ ಹೊರಹೋಗುವಿಕೆ, ಶರೀರದಲ್ಲಿ ಲಘುತ್ವ, ಇಂದ್ರಿಯಗಳ ಲಘುತ್ವತೆ, ಸಮಯಕ್ಕೆ ಸರಿಯಾಗಿ ನಿದ್ರೆ ಬರುವುದು ಹಾಗೂ ಎಚ್ಚರವಾಗುವುದು ಈ ಮೊದಲಾದವುಗಳು ಒಳ್ಳೆಯ ಆರೋಗ್ಯ ಲಕ್ಷಣವಾಗಿವೆ. ಒಂದೊಂದು ಆಹಾರ ಪದಾರ್ಥಗಳು ಉತ್ತಮ ಮೌಲ್ಯಗಳನ್ನು ಹೊಂದಿದ್ದರೂ ಕೆಲವರಿಗೆ ಒಗ್ಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಅವರಿಗೆ ಸೇವಿಸುವಂತೆ ಒತ್ತಾಯಿಸಬಾರದು. ಮಾನವನ ನಿತ್ಯಾಹಾರದಲ್ಲಿ 2 ತಿಂಗಳುಗಳಲ್ಲಿ ಬೆಳೆಯುವ ಪೌಷ್ಟಿಕ ಅಕ್ಕಿ, ಸೈಂಧಲವಣ, ಹೆಸರು, ಜವೆಗೋಧಿ, ನೆಲ್ಲಿಕಾಯಿ, ಅರಣ್ಯ ಪ್ರದೇಶದ ಪ್ರಾಣಿಗಳ ಮಾಂಸ, ಮಳೆನೀರು, ಜೇನುತುಪ್ಪ, ಹಸುವಿನ ತುಪ್ಪ ಮೊದಲಾದವುಗಳನ್ನು ಸೇವಿಸುವುದರಿಂದ ಶರೀರದ ಪೋಷಣೆಗೆ ಯಾವ ಕೊರತೆಯೂ ಇರದು. ಸಸ್ಯ ಆಹಾರ ಸೇವಿಸುವವರು ತತ್ಸಮ ಗುಣವುಳ್ಳ ಗೆಡ್ಡೆ ಗೆಣಸು, ಉದ್ದು, ಕಡಲೆಗಳನ್ನು ಸೇವಿಸುವುದು. ಊಟಕ್ಕೆ ಮೊದಲು ಸಿಹಿಯನ್ನು ತೆಗೆದುಕೊಳ್ಳಬೇಡಿ. ಇದು ನಿಮ್ಮ ಪಚನಕ್ರಿಯೆಯನ್ನೇ ಅಸ್ತವ್ಯಸ್ತಗೊಳಿಸುತ್ತದೆ. ಕಾರಣ ಸಿಹಿ ತಿಂಡಿಗಳನ್ನು ಊಟವಾದ ನಂತರ ಸೇವಿಸಿರಿ. ಉಷ್ಣವಾದಾಗ ದೇಹವನ್ನು ತಂಪು ಮಾಡಲು 2 ಗ್ಲಾಸ್ ನೀರನ್ನು ಕುದಿಸಿ ಆ ನೀರಿಗೆ 1 ಟೀ ಚಮಚ ಬಡೆಸೊಪ್ಪು ಹಾಕಿ ಅದರ ಸಾರವನ್ನು ಪ್ರತಿ ದಿವಸ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತು 1 ಗ್ಲಾಸ್ನಷ್ಟು ಕೆಲವು ದಿವಸಗಳ ಕಾಲ ಸೇವಿಸಿದರೆ ಉಷ್ಣ ಕಡಿಮೆಯಾಗುತ್ತದೆ. ಆಹಾರ ಪದಾರ್ಥಗಳು ಪರಸ್ಪರ ವಿರುದ್ಧ ಗುಣ, ವೀರ್ಯಾಂಶಗಳನ್ನು ಹೊಂದಿರಬಾರದು. ಉದಾಹರಣೆಗೆ, ಹಾಲಿನೊಡನೆ ಹುಳಿರಸ ಅಥವಾ ಹುಳಿಯಾದ ಹಣ್ಣುಗಳು ವಿರುದ್ಧವಾಗಿವೆ. ತಾಳೆಯ ಹಣ್ಣುಗಳನ್ನು ಮೊಸರಿನ ಜೊತೆಯಲ್ಲೂ, ಬಾಳೆಯ ಹಣ್ಣುಗಳನ್ನು ಮಜ್ಜಿಗೆಯ ಜೊತೆಯಲ್ಲೂ, ಹಾಲನ್ನು ಮಜ್ಜಿಗೆ ಮೊಸರಿನ ಜೊತೆಯಲ್ಲೂ, ಸಿಹಿ ಹಣ್ಣುಗಳನ್ನು ಹುಳಿ ಕಹಿ ಹಣ್ಣುಗಳ ಜೊತೆಯಲ್ಲೂ ಸೇವಿಸಬಾರದು. ಹೀಗೆ ಸೇವಿಸುವುದರಿಂದ ಅವು ರೋಗೋತ್ಪತ್ತಿ ಹಾಗೂ ಮರಣಗಳಿಗೆ ಕಾರಣವಾಗಬಹುದು. ಇನ್ನು ಸ್ವಲ್ಪ ಬೇಕು ಎನ್ನುವಾಗಲೇ ಊಟವನ್ನು ಮುಗಿಸಿಬಿಡಿ. ನಿಮ್ಮ ದೇಹದ ಶಕ್ತಿಯ ಹಾಗೂ ಆರೋಗ್ಯದ ರಹಸ್ಯ ಇದರಲ್ಲಿ ಅಡಗಿದೆ. ಹಸಿದ ಹೊಟ್ಟೆಗೆ ಆಹಾರ ನೀಡದೇ ಇರಬೇಡಿ. ನಿಮ್ಮ ಆರೋಗ್ಯ ಬಾಧಿಸಬೇಕಾದರೆ ಆಹಾರ ಸೇವನೆಯಲ್ಲಿ ಒಂದು ಕ್ರಮಬದ್ಧತೆ ಇರಬೇಕಾಗುವುದು ಅವಶ್ಯಕ. ತಾಜಾ ಹಣ್ಣುಗಳು ರಕ್ತವನ್ನು ಹೆಚ್ಚಿಸುತ್ತದೆ ಹಾಗೂ ನರಮಂಡಲವನ್ನು ಶಕ್ತಿಯುತವಾಗಿಸುತ್ತದೆ. ದ್ರಾಕ್ಷಿಯ ಸೇವನೆ ದೇಹಕ್ಕೆ ಗ್ರೇಪ್ ಶುಗರನ್ನು ಪೂರೈಸುವ ಮೂಲಕ ನಿಮ್ಮ ದೈಹಿಕ ಹಾಗೂ ಮಾನಸಿಕ ಆಯಾಸಗಳನ್ನು ಹೊಡೆದೋಡಿಸಿ ನಿಮ್ಮನ್ನು ಮತ್ತೆ ಚುರುಕುಗೊಳಿಸುತ್ತದೆ. ಸೇಬು ಉತ್ಪತ್ತಿ, ಮಾವು, ಸಪೋಟ ಮೊದಲಾದ ಹಣ್ಣುಗಳು ಕೇಂದ್ರ ನರಮಂಡಲ ವ್ಯವಸ್ಥೆಯ ಮೇಲೆ ನೇರವಾಗಿ ಪರಿಣಾಮ ಬೀರುವ ಸಾಮರ್ಥ್ಯವನ್ನು ಹೊಂದಿದೆ. ಬೇವು ಹೂವನ್ನು ಒಣಗಿಸಿಟ್ಟುಕೊಂಡು ಅದನ್ನು ಯಾವಾಗ ಬೇಕಾದರೂ ಗೊಜ್ಜು ಮಾಡಲು ಉಪಯೋಗಿಸಬಹುದು. ಅದು ರುಚಿಯಾಗಿರುವುದು ಮತ್ತು ದೇಹಕ್ಕೆ ಬಹಳ ಒಳ್ಳೆಯದು. ದೇಹದ ಶಕ್ತಿಹೀನ ಜೀವಕೋಶಗಳಿಗೆ ಬಾಳೆಹಣ್ಣು ಅವಶ್ಯಕ ಶಕ್ತಿಯನ್ನು, ಪೋಷಣೆಯನ್ನು ನೀಡುವುದು. ಮಾನವನು ವಾರಕ್ಕೆ 1 ದಿನ ಉಪವಾಸ ಆಚರಿಸುತ್ತಿದ್ದರೆ ನಿರೋಗಿಯಾಗುವನು. ವರ್ಷವಿಡೀ ಈ ಕ್ರಮ ಪಾಲಿಸುವುದರಿಂದ ಹೆಚ್ಚು ಪ್ರಯೋಜನ ಉಂಟು. ಉಪವಾಸ ಮಾಡುವುದರಿಂದ ಜೀರ್ಣಾಂಗಗಳಿಗೆ ವಿಶ್ರಾಂತಿ ದೊರಕುವುದು, ನಶಿಸಿ ಹೋದ ಜೀವಕೋಶಗಳ ಸ್ಥಾನದಲ್ಲಿ ಹೊಸ ಜೀವಕೋಶಗಳು ಹುಟ್ಟಿಕೊಂಡು ದೇಹದಲ್ಲಿ ನವಚೈತನ್ಯ ತುಂಬಿ ಹರಿಯುವುದು, ಶಕ್ತಿ ಹೆಚ್ಚುವುದು, ತಲೆಯಲ್ಲಿ ಕೂದಲು ಉದುರುವಿಕೆ ನಿಂತು ಹೋಗುವುದು, ಸಂಧಿವಾತ ನಿವಾರಣೆಯಾಗುವುದು, ಚರ್ಮದ ಸೌಂದರ್ಯ ಹೆಚ್ಚಿಸುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.